ಎಸ್ ನೋಡಿ, ಅಂತೂ ಇಂತೂ ಆರ್ಸಿಬಿ ಅಭಿಮಾನಿಗಳಿಗೆ ಕೆಎಸ್ಸಿಎ ಗುಡ್ ನ್ಯೂಸ್ ಒಂದು ಕೊಟ್ಟಿದೆ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಈ ಬಾರಿಯ ಐಪಿಎಲ್ ಮ್ಯಾಚ್ಗಳು ನಡೆಯುತ್ತೆ ಅಂತ ಹೇಳಿ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಇನ್ನು ಈ ಬಗ್ಗೆ ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಅವರು ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಈ ಬಗ್ಗೆ ಜಿಬಿಎ, ಬೆಸ್ಕಾಂ, ಜಲಮಂಡಳಿಗೂ ಕೂಡ ಮನವಿಯನ್ನ ಮಾಡಿಕೊಂಡಿದ್ದೀವಿ. ಕೆಎಸ್ಸಿಎ ಸುರಕ್ಷತೆಗೆ ಹೆಚ್ಚು ಆದ್ಯತೆಯನ್ನ ಕೊಡಲಿದೆ ಅಂತ ಹೇಳಿ ತಿಳಿಸಿದ್ದಾರೆ. ಇತ್ತೀಚೆಗೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ನಡೆಸಲು ಸರ್ಕಾರ ಅನುಮತಿ ಕೂಡ ಕೊಟ್ಟಿತ್ತು. ಗವರ್ಮೆಂಟ್ ಅಫಿಷಿಯಲ್ಸ್ ನ ಮೀಟ್ ಮಾಡಿದ್ದೀವಿ. ಆನರಬಲ್ ಚೀಫ್ ಮಿನಿಸ್ಟರ್ ನ ಮತ್ತೆ ಆನರಬಲ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್, ಆನರಬಲ್ ಹೋಮ್ ಮಿನಿಸ್ಟರ್, ಇವರೆಲ್ಲ ಸಿಕ್ಕಾಪಟ್ಟೆ ಪ್ರೊಆಕ್ಟಿವ್ ಆಗಿದ್ದಾರೆ, ಸಪೋರ್ಟಿವ್ ಆಗಿದ್ದಾರೆ, ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ, ಗೈಡೆನ್ಸ್ ತೋರಿಸ್ತಾ ಇದ್ದಾರೆ. ಹಾಗೇನೆ ಒಂದು ಕಮಿಟಿನ ಕಾನ್ಸ್ಟಿಟ್ಯೂಟ್ ಕೂಡ ಮಾಡಿದ್ರು ಅವರು ವಿತ್ ಆಲ್ ದಿ ಏಜೆನ್ಸಿ, ಗವರ್ಮೆಂಟ್ ಏಜೆನ್ಸೀಸ್, BWSSB ಆಗ್ಬೋದು ಅಥವಾ ನಿಮಗೆ BBMP, PWD, ಫೈರ್, ಪೊಲೀಸ್, ಅಂಡ್ ಹೆಡೆಡ್ ಬೈ Maheshwara ji ಅವರು. So yeah, and of course as chairman of the expert committee Maheshwara ಅವರು, ಮತ್ತೆ Shri Seemant Kumar Singh ಅವರು, commissioner of police Bengaluru city and member secretary of the expert committee, ಇದನ್ನ ಕಾನ್ಸ್ಟಿಟ್ಯೂಟ್ ಮಾಡಿದ ನಮ್ಮ ಆನರಬಲ್ ಹೋಮ್ ಮಿನಿಸ್ಟರ್ ಅವರು. ಇದೇ ಬೇಕು. ನೀವು RCB ಅವರು ಗೆದ್ದಿರೋದ್ರಿಂದ ಟ್ರೋಫಿನ ಯಾವಾಗ್ಲೂ ಯಾರು ಗೆಲ್ತಾರೋ ಅವರ ಒಂದು ಹೋಮ್ ಟರ್ಫ್ ನಲ್ಲಿ, ಹೋಮ್ ಗ್ರೌಂಡ್ ನಲ್ಲಿನೇ ಇನಾಗ್ರಲ್ ಸೆರೆಮನಿ ಆಗತ್ತೆ, ಇನಾಗ್ರೇಷನ್ ಆಗತ್ತೆ, ಇನಾಗ್ರಲ್ ಸೆರೆಮನಿ ಆಗತ್ತೆ, ಇನಾಗ್ರಲ್ ಗೇಮ್ ಆಗತ್ತೆ ಸೀಸನ್ ಶುರುವಿನಲ್ಲಿ. ಸೊ ಅವ್ರಿಗೂ ಅದೇ ಬೇಕು, BCCI ಅಫಿಷಿಯಲ್ಸ್ಗೂ ಅದೇ ಬೇಕು. ಸೊ ಅವ್ರ BCCI ಅವ್ರಿಗೂ ಅಷ್ಟು ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಇದೆ. ನಾವು ನಮ್ಮ ಈ ಕಮಿಟಿ 45 ದಿವಸದಲ್ಲಿ ಇಷ್ಟೆಲ್ಲ ಅಚೀವ್ ಮಾಡಿದೀವಿ ಅಂತಂದ್ರೆ, ಇನ್ನು ಮಿಕ್ಕಿದ್ದು ಆ ಟೈಮ್ ಲೈನ್ಸ್ ಏನ್ ಕೊಟ್ಟಿದೀವೋ, ನಾವು ಏನೇನು ಕೆಲಸ ಮಾಡ್ತೀವಿ ಅಂತ ಹೇಳಿದೀವೋ, ನಾವು ಅದನ್ನ ಮುಗಿಸ್ಕೊಡ್ತಾರೆ ಇವರು ಖಂಡಿತ ಈ ಒಂದು ಕಮಿಟಿ ಅಂತ ಆ ಒಂದು ಕಾನ್ಫಿಡೆನ್ಸ್ ನ ತೋರಿಸಿ, ಆ ಒಂದು ನಂಬಿಕೆಯನ್ನ ತೋರಿಸಿ ಅವರು ನಮಗೆ ಇದು ಇಲ್ಲಿ ಆಡ್ಲಿ, ಇವಾಗ ಆಗ್ಲಿ, ಮ್ಯಾಚ್ಗಳು ಆಗ್ಲಿ ಇಲ್ಲಿ ಅಂತ ಹೇಳಿದ್ದಾರೆ. ಬಟ್ ಅದಕ್ಕೆ ನಾವು ಒಂದು ಅನ್ಕಂಡೀಷನಲ್ ಲೆಟರ್ ಕೂಡ ಬೇಕು. ಆ ಅನ್ಕಂಡೀಷನಲ್ ಲೆಟರ್ ನಾವು ಕೊಡಿಸ್ತೀವಿ ಅಂತಾನು ಹೇಳಿದೀವಿ. ಆ ಕಾನ್ಫಿಡೆನ್ಸ್ ಇದೆ ಅವ್ರಿಗೆ, BCCI ಅಫಿಷಿಯಲ್ಸ್ಗೆ. ಹಾಗಾಗಿ ಇಷ್ಟೆಲ್ಲ ಮಾಡಿದ ಮೇಲೆ ನಾವು ಇವನ್ RCB ಪರವಾಗಿ ಕೂಡ ನಾವು ಸುಮಾರು ಕೆಲಸಗಳು ಮಾಡಿಕೊಟ್ಟಿದೀವಿ ಅವ್ರಿಗೆ. ಒಂದು ಸ್ವಲ್ಪ ಸುಲಭ ಆಗ್ಲಿ ಅವ್ರ ಕೆಲಸ ಅಂತಾನು ಮಾಡಿಕೊಟ್ಟಿದೀವಿ ನಾವು. ಇವಾಗ ಬಾಲ್ ಇಸ್ ಇನ್ ದೇರ್ ಕೋರ್ಟ್ ಅಂದ್ರೆ ಇವಾಗ ಅವ್ರು ಮಾಡ್ಬೇಕಾಗಿರುವಂತ ಕೆಲಸಗಳು ಸುಮಾರು ಇದೆ. ಅವರು ಹೋಗಿ ಮಾತಾಡ್ಬೇಕಾಗತ್ತೆ. ಅವರು